ನಮಸ್ಕಾರ ಕರ್ನಾಟಕ. ಏನ್ ಗುರು, ಈ ವಿನಯ್ ಗೌಡ ಲೈವ್ಗೆ ಬಂದಿದ್ರು. ಓಕೆ ಗುರು, ದೊಡ್ಡ ಮರ್ಯಾದಸ್ಥರು. ಲೈವ್ಗೆ ಬಂದ ಮೇಲೆ ಡ್ರೋನ್ ಪ್ರತಾಪ್ ಅವ್ರ ಬಗ್ಗೆ ಕೇಳಿದಾಗ ಏನಾದರೂ ಒಂದು ಮಾತಾಡಬೇಕು, ಇಲ್ಲ ಬಿಟ್ಬಿಡ್ಬೇಕು. ಅವ್ನು ಸುಳ್ಳು ಹೇಳ್ಕೊಂಬಂದ, ಇದುವರೆಗೂ ನಾಟಕ ಮಾಡ್ಕೊಂಡೇ ಬಂದ, ಇಲ್ಲಿವರೆಗೂ ಇನ್ನೂ ನಾಟಕ ಮಾಡ್ತಾನೆ ಅವನೇ. ಏನು ಗುರು ನಿನಗೆ ಪ್ರಾಬ್ಲಮ್ಮು? ಯಾಕೆ ಗುರು ಇಷ್ಟೊಂದು ಹುರ್ಕೊತಾ ಇದೆಯಾ? ನನಗೆ ಅದೇ ಅರ್ಥ ಆಗ್ತಾ ಇಲ್ಲ. ನಿನ್ನ ಕೈಲಿ ಅವನ ಬಗ್ಗೆ ಯಾರೇ ಕ್ವಶನ್ ಕೇಳಿದ್ರು ನೋ ಕಮೆಂಟ್ಸ್ ಅಂತ ಹೇಳ್ಬಿಟ್ರೆ ಮುಗ್ದೋಯ್ತು. ನಿನ್ಗೆ ಯಾಕೆ ಗುರು ಅಷ್ಟೊಂದು ಗುರಿ? ನಿನಗೆ ಅಷ್ಟೊಂದು ಫ್ಯಾನ್ಸ್ ಫಾಲೋವರ್ಸ್ ಇಲ್ಲ ಅಂತನಾ? ಕರ್ನಾಟಕ ಜನತೆನೇ ಕ್ಷಮಿಸಿರ್ಬೇಕಾದ್ರೆ ನೀನು ಯಾಕೆ ತಿಪ್ಪರು ತೋಲಂಡೆ ಅಂತ ನನಗಂತೂ ಗೊತ್ತಿಲ್ಲ. ನಿನ್ಗೆ ಯಾಕೆ ಅಷ್ಟು ಉರಿ ಅಂತಲೂ ಗೊತ್ತಿಲ್ಲ. ಅದೇ ಡ್ರೋನ್ ಪ್ರತಾಪು ನಿನ್ನ ಬಗ್ಗೆ ಯಾರೋ ಕಾಮೆಂಟ್ ಮಾಡಿದಾಗ ಈಸಿಯಾಗೆ ಅವ್ರಿಗೆ ಒಳ್ಳೇದಾಗಲಿ, ಮುಂದಿನ ಒಂದು ಏನೇನೋ ಕೆಲಸಗಳಿದೆ ಮತ್ತು ಏನೇನೋ ಅವ್ರಿಗೆ ಆ್ಯಕ್ಟಿಂಗ್ ಇದು ಬರುತ್ತೆ ಎಲ್ಲನೂ ಒಳ್ಳೇದಾಗಲಿ ವಿನಯ್ ಅಣ್ಣ ಅವ್ರಿಗೆ ಅಂತಲೇ ಮಾತಾಡ್ತಾನೆ. ನಿನಗೆ ಯಾಕೆ ಗುರು ಇಷ್ಟೊಂದು ಉರಿ ಅವನ ಮೇಲೆ? ಮತ್ತು ಇವತ್ತು ಒಂದು ಪ್ರೋಗ್ರಾಮ್ ಬೇರೆ ಇದೆ. ಆ ಪ್ರೋಗ್ರಾಮಲ್ಲಿ ಡ್ರೋನ್ ಪ್ರತಾಪ್ ಅವರಂತೂ ಸಿಕ್ಕಾಪಟ್ಟೆ ಡ್ಯಾನ್ಸ್ ಮಾಡಿದ್ದಾರೆ ಸೀರಿಯಲ್ಸ್ ಅಂತೇಳಿ. ಸಖತ್ತಾಗಿದೆ. ಹೊಸಪೇಟೆ ಜನಗಳ ಪ್ರೀತಿನೂ ಸಿಕ್ಕಾಪಟ್ಟೆ ಸಿಕ್ಕಿದೆ ಡ್ರೋನ್ ಪ್ರತಾಪ್ ಅವ್ರಿಗೆ. ಅವೆಲ್ಲ ಖುಷಿ ತುಂಬ ಇದೆ. ಆದರೆ ಈ ವಿನಯ್ ಗೌಡಗೆ ಯಾವಾಗ ಬುದ್ಧಿ ಬರುತ್ತೋ ಇಲ್ವೋ ಗೊತ್ತಿಲ್ಲ ನನಗಂತೂ. ನಿನಗೆ ಅಷ್ಟೊಂದು ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂದರೆ, ಅವ್ರ ಬಗ್ಗೆ ಹೇಳೋದಕ್ಕೆ ಇಷ್ಟ ಇಲ್ಲ ಅಂದರೆ ಮಾತಾಡೋಕ್ಕೆ ಹೋಗ್ಬೇಡ ಗುರು. ನೀನು ನಮಗೇನು ಕಳ್ಕೊಳ್ಳೋ ಅಂಥದ್ದು ಏನೂ ಇಲ್ಲ. ನಿನ್ನಿಂದ ನಾವೇನು ಎಕ್ಸ್ಪೆಕ್ಟೇಷನ್ನು ಮಾಡ್ತಾ ಇಲ್ಲ. ನೀನು ಅವನ ಬಗ್ಗೆ ಹೊಗಳಿದ್ರೇನು ಬಿಟ್ರೆ ನಾವೆಲ್ಲ ಬೇಕಾಗಿಲ್ಲ. ಆದರೆ ಬ್ಯಾಡಾಗಿ ಮಾತಾಡೋದನ್ನು ನಿಲ್ಲಿಸ್ಬಿಟ್ರೆ ತುಂಬ ಒಳ್ಳೆಯದು. ಮತ್ತು ಸ್ನೇಹಿತರೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಮಸ್ಕಾರ.